ಬೆಂಗಳೂರಲ್ಲಿ ಬೀದಿ ಬದಿ ವ್ಯಾಪಾರಿಗಳ ವಿರೋಧದ ಮಧ್ಯೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾನೆ ಇದೆ. ಅದನ್ನು ಮುಂದುವರಿಸ್ತೀವಿ ಅಂತ ಕೃಷ್ಣ ಬೈರೇಗೌಡ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ. ನಿನ್ನೆ ಇವತ್ತು ಫುಟ್ಪಾತ್ ತೆರವು ಮಾಡಿರುವಂಥ ಸ್ಥಳಗಳಿಗೆ, ಫುಟ್ಪಾತ್ ಒತ್ತುವರಿ ತೆರವು ಮಾಡಿರುವಂಥ ಸ್ಥಳಗಳಿಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಭೇಟಿ ನೀಡುತ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಅಂದರೆ ಬೆಳಗಾವಿಯಿಂದ ಅವರು ಹಿಂದಿರುಗಿದ ನಂತರ ಸಿಟಿ ರೌಂಡ್ಸ್ ಮಾಡ್ತಾರೆ. ಈ ಒತ್ತುವರಿ ತೆರವು ಕಾರ್ಯಾಚರಣೆಯ ಬಗ್ಗೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ, ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆಗಬೇಕಿತ್ತು ಬೆಂಗಳೂರಲ್ಲಿ, ಇದು ಆಗಿರೋದು ಕರೆಕ್ಟಾಗಿ ಮಾಡಿದೆ ಸರ್ಕಾರ ಅಂತ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ನೀವು ಮಾಡಿದ್ರೆ ನಮಗೊಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟು ಮಾಡಬೇಕಿತ್ತು ಅಂತ ಬೀದಿ ಬದಿ ವ್ಯಾಪಾರಿಗಳು ಕೇಳ್ತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಇವತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬೆಳಗಾವಿಯಿಂದ ಹಿಂದಿರುಗಿದ ಬಳಿಕ ಸಿಟಿ ರೌಂಡ್ಸ್ ಮಾಡ್ತಾರೆ. ಅದರಲ್ಲೂ ಈ ಕಾರ್ಯಾಚರಣೆ ನಡೆದಂಥ ಸ್ಥಳಕ್ಕೂ ಕೂಡ ಭೇಟಿ ಕೊಡ್ತಾರೆ. ಅವರೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದವರು, ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿದ್ದಾಗ ನನ್ನ ಕೈಯಲ್ಲಾಗದ್ದನ್ನು ಕೃಷ್ಣ ಬೈರೇಗೌಡ ಹೇಗೆ ಮಾಡಿದರು ಅಂತ ನೋಡೋದಕ್ಕೆ ಹೋಗ್ತಾರಾ ಏನೋ ಗೊತ್ತಿಲ್ಲ. ಇವತ್ತು ಅವರು ಸಿಟಿ ರೌಂಡ್ಸ್ ಮಾಡ್ತಾರೆ. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯ ಸ್ಥಳಗಳಿಗೆ ಅವರು ಭೇಟಿ ಕೊಡ್ತಾರೆ ಅನ್ನೋ ಮಾಹಿತಿ. ಇದರ ಜೊತೆಗೆ ಇವತ್ತಿನಿಂದ GBA ಮತ್ತೊಂದು ಕಾರ್ಯಾಚರಣೆಯನ್ನು ಕೂಡ ಬೆಂಗಳೂರಲ್ಲಿ ಮಾಡ್ತಾ ಇದೆ. ಅದು ಏನು ಅಂತಂದರೆ, ಬಹಳ ಸಮಯದಿಂದ ಅನಾಥವಾಗಿ ರಸ್ತೆ ಬದಿಯಲ್ಲಿ ನಿಂತಿರುವಂಥ ವಾಹನಗಳನ್ನು ತೆರವು ಮಾಡಲಾಗುತ್ತೆ. ದಿಕ್ಕು ದೆಸೆ ಇಲ್ಲದ ವಾಹನಗಳು, ಯಾರು ಅದಕ್ಕೆ ಯಜಮಾನರು ಯಾರು ಏನು ಅಂತ ಗೊತ್ತಿಲ್ಲದಂಥ ವಾಹನಗಳನ್ನು ರಸ್ತೆ ಬದಿಯಲ್ಲಿ ಏನಾದರೂ ನಿಲ್ಲಿಸಿದರೆ ಅದನ್ನು ಕೂಡ ತೆರವು ಮಾಡಲಾಗುತ್ತೆ. ಆರಂಭದಲ್ಲಿ ಅದು ನೋಟಿಸ್ ಕೊಡ್ತಾರಂತೆ, ನೋಟಿಸ್ ಅಂಟಿಸ್ತಾರಂಥದಕ್ಕೆ. ನಂತರ ಯಾರು ಗತಿ ಇಲ್ಲ ಅಂತಾದರೆ ಅದನ್ನು ಆ ಸ್ಥಳದಿಂದ ತೆರವು ಮಾಡಿ ಅದನ್ನು ಹರಾಜು ಮಾಡ್ತಾರೆ. ಹರಾಜು ಅಂತಂದರೆ ಸ್ಕ್ರ್ಯಾಪಿಗೆ ಹಾಕ್ತಾರೆ ಅಂತ ಅನ್ಸುತ್ತೆ. ಸ್ಕ್ರ್ಯಾಪಿಗೆ ಹಾಕಿ ಅಲ್ಲಿ ಹರಾಜು ಮಾಡುವಂಥ ಪ್ರಕ್ರಿಯೆಯನ್ನು ಮಾಡುತ್ತಾರೆ ಅನ್ನುವಂಥ ಮಾಹಿತಿ ಇದೆ. ಸೊ GBA ಇವತ್ತಿನಿಂದ ಅನಾಥ ವಾಹನಗಳನ್ನು ಸಾರ್ವಜನಿಕ ಸ್ಥಳದಿಂದ, GBAಗೆ ಸೇರಿದಂಥ ಸ್ಥಳದಿಂದ ತೆರವು ಮಾಡುವಂಥ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದೆ. ಬೆಂಗಳೂರಲ್ಲಿ ಬೀದಿ ಬದಿ ವ್ಯಾಪಾರಿಗಳ ವಿರೋಧದ ಮಧ್ಯೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾನೆ ಇದೆ. ಅದನ್ನು ಮುಂದುವರಿಸ್ತೀವಿ ಅಂತ ಕೃಷ್ಣ ಬೈರೇಗೌಡ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ. ನಿನ್ನೆ ಇವತ್ತು ಫುಟ್ಪಾತ್ ತೆರವು ಮಾಡಿರುವಂಥ ಸ್ಥಳಗಳಿಗೆ, ಫುಟ್ಪಾತ್ ಒತ್ತುವರಿ ತೆರವು ಮಾಡಿರುವಂಥ ಸ್ಥಳಗಳಿಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಭೇಟಿ ನೀಡುತ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಅಂದರೆ ಬೆಳಗಾವಿಯಿಂದ ಅವರು ಹಿಂದಿರುಗಿದ ನಂತರ ಸಿಟಿ ರೌಂಡ್ಸ್ ಮಾಡ್ತಾರೆ. ಈ ಒತ್ತುವರಿ ತೆರವು ಕಾರ್ಯಾಚರಣೆಯ ಬಗ್ಗೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ, ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆಗಬೇಕಿತ್ತು ಬೆಂಗಳೂರಲ್ಲಿ, ಇದು ಆಗಿರೋದು ಕರೆಕ್ಟಾಗಿ ಮಾಡಿದೆ ಸರ್ಕಾರ ಅಂತ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ನೀವು ಮಾಡಿದ್ರೆ ನಮಗೊಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟು ಮಾಡಬೇಕಿತ್ತು ಅಂತ ಬೀದಿ ಬದಿ ವ್ಯಾಪಾರಿಗಳು ಕೇಳ್ತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಇವತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬೆಳಗಾವಿಯಿಂದ ಹಿಂದಿರುಗಿದ ಬಳಿಕ ಸಿಟಿ ರೌಂಡ್ಸ್ ಮಾಡ್ತಾರೆ. ಅದರಲ್ಲೂ ಈ ಕಾರ್ಯಾಚರಣೆ ನಡೆದಂಥ ಸ್ಥಳಕ್ಕೂ ಕೂಡ ಭೇಟಿ ಕೊಡ್ತಾರೆ. ಅವರೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದವರು, ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿದ್ದಾಗ ನನ್ನ ಕೈಯಲ್ಲಾಗದ್ದನ್ನು ಕೃಷ್ಣ ಬೈರೇಗೌಡ ಹೇಗೆ ಮಾಡಿದರು ಅಂತ ನೋಡೋದಕ್ಕೆ ಹೋಗ್ತಾರಾ ಏನೋ ಗೊತ್ತಿಲ್ಲ. ಇವತ್ತು ಅವರು ಸಿಟಿ ರೌಂಡ್ಸ್ ಮಾಡ್ತಾರೆ. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯ ಸ್ಥಳಗಳಿಗೆ ಅವರು ಭೇಟಿ ಕೊಡ್ತಾರೆ ಅನ್ನೋ ಮಾಹಿತಿ. ಇದರ ಜೊತೆಗೆ ಇವತ್ತಿನಿಂದ GBA ಮತ್ತೊಂದು ಕಾರ್ಯಾಚರಣೆಯನ್ನು ಕೂಡ ಬೆಂಗಳೂರಲ್ಲಿ ಮಾಡ್ತಾ ಇದೆ. ಅದು ಏನು ಅಂತಂದರೆ, ಬಹಳ ಸಮಯದಿಂದ ಅನಾಥವಾಗಿ ರಸ್ತೆ ಬದಿಯಲ್ಲಿ ನಿಂತಿರುವಂಥ ವಾಹನಗಳನ್ನು ತೆರವು ಮಾಡಲಾಗುತ್ತೆ. ದಿಕ್ಕು ದೆಸೆ ಇಲ್ಲದ ವಾಹನಗಳು, ಯಾರು ಅದಕ್ಕೆ ಯಜಮಾನರು ಯಾರು ಏನು ಅಂತ ಗೊತ್ತಿಲ್ಲದಂಥ ವಾಹನಗಳನ್ನು ರಸ್ತೆ ಬದಿಯಲ್ಲಿ ಏನಾದರೂ ನಿಲ್ಲಿಸಿದರೆ ಅದನ್ನು ಕೂಡ ತೆರವು ಮಾಡಲಾಗುತ್ತೆ. ಆರಂಭದಲ್ಲಿ ಅದು ನೋಟಿಸ್ ಕೊಡ್ತಾರಂತೆ, ನೋಟಿಸ್ ಅಂಟಿಸ್ತಾರಂಥದಕ್ಕೆ. ನಂತರ ಯಾರು ಗತಿ ಇಲ್ಲ ಅಂತಾದರೆ ಅದನ್ನು ಆ ಸ್ಥಳದಿಂದ ತೆರವು ಮಾಡಿ ಅದನ್ನು ಹರಾಜು ಮಾಡ್ತಾರೆ. ಹರಾಜು ಅಂತಂದರೆ ಸ್ಕ್ರ್ಯಾಪಿಗೆ ಹಾಕ್ತಾರೆ ಅಂತ ಅನ್ಸುತ್ತೆ. ಸ್ಕ್ರ್ಯಾಪಿಗೆ ಹಾಕಿ ಅಲ್ಲಿ ಹರಾಜು ಮಾಡುವಂಥ ಪ್ರಕ್ರಿಯೆಯನ್ನು ಮಾಡುತ್ತಾರೆ ಅನ್ನುವಂಥ ಮಾಹಿತಿ ಇದೆ. ಸೊ GBA ಇವತ್ತಿನಿಂದ ಅನಾಥ ವಾಹನಗಳನ್ನು ಸಾರ್ವಜನಿಕ ಸ್ಥಳದಿಂದ, GBAಗೆ ಸೇರಿದಂಥ ಸ್ಥಳದಿಂದ ತೆರವು ಮಾಡುವಂಥ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.